ಸುಮಲತಾ ಇನ್ನ ಸೌಂಡ್ ಮಾಡಲ್ವಾ? ಒಳಗೊಳಗೆ ನಡೆದು ಹೋಯ್ತಾ ಡೀಲ್? ಸುಮಲತಾ ಮುಂದಿರೋದು ಇದೊಂದೇ ಆಪ್ಷನ್. ಮಂಡ್ಯ ಪಕ್ಷೇತರ ಸಂಸದೆ ಸುಮಲತಾ ಇನ್ನ ಸೌಂಡ್ ಮಾಡಲ್ವಾ? ಬಿಜೆಪಿ ಟಿಕೆಟ್ ಮಿಸ್ ಆದ ಬೆನ್ನಲ್ಲಿ ಸುಮಲತಾ ಸೈಲೆಂಟ್ ಆಗ್ತಾರಾ? ಒಳಗೊಳಗೆ ನಡೆದು ಹೋಯ್ತಾ ಆ ಒಂದು ಡೀಲ್? ಸುಮಲತಾ ಅವರ ಮುಂದಿರೋದು ಇದೊಂದೇ ಆಪ್ಷನ್. ಹಾಗಾದ್ರೆ ಏನದು ಆಪ್ಷನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಂಡ್ಯ ಪಕ್ಷೇತರ ಸಂಸದೆ ಸುಮಲತಾ ಇವರು ಹೇಳೋ ಮಾತಿಗೂ ಕೊಡೋ ಬಿಲ್ಡಪ್ಗೂ ಅಜಗಜಾಂತರ ವ್ಯತ್ಯಾಸವಿದೆ. ಯಾಕಂದ್ರೆ ಮಂಡ್ಯ ದೋಸ್ತಿ ಟಿಕೆಟ್ ಫೈನಲ್ ಆಗೋವರೆಗೂ ಸುಮಲತಾ ಅವರ ಮಾತುಗಳನ್ನ ಗಮನಿಸಿದ್ರೆ ಇವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಆಕಾಶ ಭೂಮಿ ಒಂದು ಮಾಡ್ಬಿಡ್ತಾರೆ, ದಳಪತಿಗಳಿಗೆ ಮತ್ತೆ ನಕ್ಷತ್ರ ತೋರಿಸ್ತಾರೆ ಅಂತಾನೆ ಜನ ಭಾವಿಸಿದ್ರು. ಆದ್ರೀಗ ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲಾಗಿ 4-5 ದಿನ ಕಳೆದ್ರು ಸುಮಲತಾ ಅವರು ಇನ್ನು ಯಾವುದೇ ನಿರ್ಧಾರ ತಗೊಂಡಿಲ್ಲ. ಇದನ್ನ ನೋಡಿದ್ರೆ ಸುಮಲತಾ ಅವರಿಗೆ ಬಿಜೆಪಿಯಿಂದ ಬಿಗ್ ಆಫರ್ ಸಿಕ್ಕಿದೆ, ಹೀಗಾಗಿನೇ ಇವರು ಸೈಲೆಂಟ್ ಆಗಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ನಿಮ್ಗೆ ಗೊತ್ತಿರಲಿ, ಕಳೆದ 4-5 ದಿನದಿಂದ ಸೈಲೆಂಟ್ ಆಗಿದ್ದ ಸುಮಲತಾ ಅವರು ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ಮಹತ್ವದ ಮಾತುಕತೆ ನಡೆದಿದೆ ಎನ್ನಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಭೇಟಿ ಬಳಿಕ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿರುವ ಸಂಸದೆ ಸುಮಲತಾ ಅವರು, ನಾನು ಮಂಡ್ಯ ಬಿಟ್ಟು ಬೇರೆಲ್ಲೂ ಹೋಗೋದಿಲ್ಲ, ನನ್ನ ಅಸ್ತಿತ್ವ ಮಂಡ್ಯದಲ್ಲಿದೆ, ನನ್ನ ರಾಜಕೀಯ ನಡೆಯನ್ನ ಶೀಘ್ರದಲ್ಲಿಯೇ ಮಂಡ್ಯದಲ್ಲಿಯೇ ಪ್ರಕಟಿಸುತ್ತೇನೆ ಅಂತ ಹೇಳಿದ್ದಾರೆ. ಅಲ್ಲ, ಈಗ ಬಿಜೆಪಿ ಸಪೋರ್ಟ್ ಅನ್ನೋದು ಒಂದು ಕಡೆ, ನಾನು ಹೇಳೋದಲ್ಲ, ನನ್ನ ಸಪೋರ್ಟರ್ಸು, ನನ್ನ ಬೆಂಬಲಿಗರು ಅವರೇನು ಹೇಳ್ತಾರೆ ಅನ್ನೋದು ಫಸ್ಟ್ ಕೇಳಬೇಕಾಗಿರೋ ಆದ್ಯತೆ ನನಗೆ. ಫಸ್ಟ್ ಅದು ನನ್ನ ಪ್ರಯಾರಿಟಿ. ನಂತರ ನನ್ನ ನಿಲುವೇನು ಅನ್ನೋದು ನಾನು ಸ್ಪಷ್ಟವಾಗಿ ನಾನು ಮಂಡ್ಯದಲ್ಲೇ ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ಏನಿದ್ರು ನನ್ನ ಗುರುತು, ನನ್ನ ಒಂದು ಐಡೆಂಟಿಟಿ, ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ. ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅದನ್ನು ನಾನು ಈ ವಿಷಯನ ಅವ್ರಿಗೆ ಹೇಳಿದ್ದೀನಿ, ನಾನು ವಿಜಯೇಂದ್ರ ಅವ್ರಿಗೆ. ಖಂಡಿತ ಇನ್ನು ಫ್ಯೂ ಡೇಸಲ್ಲಷ್ಟೇ ನಾನು ಮಂಡ್ಯಕ್ಕೆ ಬಂದು ಅಲ್ಲೇ ನನ್ನ ಅಂತಿಮ ನಿರ್ಧಾರ ಅಂದರೆ ಫಸ್ಟ್ ರೌಂಡ್ ನನ್ನ ನಾಳೆ ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಅಲ್ಲೇ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ನನ್ನ ನಿಲುವನ್ನ ಘೋಷಣೆ. ಕೇಳಿದ್ರಲ್ವ ಸಂಸದೆ ಸುಮಲತಾ ಅವರು ಹೇಳೋದನ್ನ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರೊಂದಿಗೆ ಕೆಲವು ವಿಚಾರ ಚರ್ಚೆ ಆಗಿದೆ. ನಾಳೆ ಮಂಡ್ಯ ಕಾರ್ಯಕರ್ತರ ಸಭೆ ಕರೆದಿದ್ದೇನೆ, ಅವರೊಂದಿಗೆ ಮಾತುಕತೆ ನಡೆಸಿ ಮುಂದಿನ ನನ್ನ ನಿರ್ಧಾರ ಸ್ವಂತ ಕ್ಷೇತ್ರದಲ್ಲಿಯೇ ತಿಳಿಸುತ್ತೇನೆ ಎಂದಿದ್ದಾರೆ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಅಂತ ಅಂದ್ಕೋಬಹುದಿತ್ತು. ಕೆಲ ದಿನಗಳ ಹಿಂದೆ ಸುಮಲತಾ ಅವರು ನಮ್ಮ ಅಕ್ಕ ಇದ್ದಂಗೆ ಅಂತೇಳಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಹೇಳಿದ್ರು. ಈಗ ನೋಡಿದ್ರೆ ಸಂಸದೆ ಸುಮಲತಾ ಅವರು ಕೂಡ HDK ಭೇಟಿಗೆ ನನ್ನ ಆಕ್ಷೇಪ ಇಲ್ಲ ಅಂತೇಳುವ ಮೂಲಕ ಹಳೆ ವೈರತ್ವವನ್ನ ಸೈಡಿಗಿಟ್ಟಂತಿದೆ. ನನ್ನ ಮನೆಗೆ ಯಾರೇ ಬಂದ್ರು ಸ್ವಾಗತ, ಅಂಬರೀಶ್ ಅವರ ಮನೆ ಎಂದಿನಂತೆ ಎಲ್ಲರನ್ನು ಸ್ವಾಗತಿಸುತ್ತೆ, ನಾನು ಸಹ ಎಲ್ಲರೊಂದಿಗೆ ಗೌರವದಿಂದ ನಡೆದುಕೊಳ್ಳುವೆ, ಯಾರೇ ಚರ್ಚೆಗೆ ಬಂದ್ರು ಆಕ್ಷೇಪ ಇಲ್ಲ ಅಂತೇಳಿರೋದು ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋದನ್ನ ಸಾರಿ ಹೇಳ್ತಿದೆ. ಹಾಗಾದ್ರೆ ಸಂಸದೆ ಸುಮಲತಾ ಅವರ ಮುಂದಿರೋ ಆಪ್ಷನ್ ಏನು ಅಂತ ನೋಡೋದಾದ್ರೆ, ಹೇಗೋ ತಮಗೆ ಮಂಡ್ಯ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ, ಈಗ ಪಕ್ಷೇತರವಾಗಿ ನಿಂತರೆ ಬೆಲೆ ಸಿಗಲ್ಲ, ಗೆಲ್ಲೋದು ಕೂಡ ಅನುಮಾನ, ಹೀಗಾಗಿ ಮಂಡ್ಯ ಅಭಿವೃದ್ಧಿಗಾಗಿ ಜೆಡಿಎಸ್ ಅನ್ನ ಬೆಂಬಲಿಸುವಂತೆ ಸುಮಲತಾ ಅವರೇ ಮಂಡ್ಯದಲ್ಲಿ ನಿಂತು ಜೆಡಿಎಸ್ ಗೆ ಬಹಿರಂಗ ಬೆಂಬಲ ಘೋಷಿಸಬಹುದು. ಇಲ್ಲ ಅಂದ್ರೆ ಹೇಗಿದ್ರು ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಇರಲ್ಲ, ಹೀಗಾಗಿ ಜೆಡಿಎಸ್ ಅನ್ನ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಟ್ರೆ ಅಷ್ಟು ಒಳ್ಳೇದು ಅಂತ ಭಾವಿಸಿ ಸ್ವಲ್ಪ ದಿನ ರಾಜಕೀಯದಿಂದ ದೂರ ಇರ್ತೀನಿ ಅಂತೇಳಿ ನ್ಯೂಟ್ರಲ್ ಆಗೋ ಸಾಧ್ಯತೆ ಇದೆ. ಹಾಗೆ ಮಾಡಿದ್ರೆ ಕೆಲ ತಿಂಗಳುಗಳಲ್ಲಿ ಬಿಜೆಪಿ ಹೈಕಮಾಂಡ್ ಸುಮಲತಾ ಅವರಿಗೆ ರಾಜ್ಯಸಭೆಗೆ ನೇಮಕ ಮಾಡಬಹುದು, ಇಲ್ಲವೇ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಹುದ್ದೆ ಕೊಟ್ಟು ಪಕ್ಷ ಸಂಘಟನೆಗೆ ಸೂಚಿಸೋ ಸಾಧ್ಯತೆ ಇದೆ. ಅದೇನೇ ಇದ್ರೂ ಸಂಸದೆ ಸುಮಲತಾ ಅವರ ಮುಂದಿರೋ ಬೆಸ್ಟ್ ಆಪ್ಷನ್ ಅಂದ್ರೆ ಯಾರಿಗೂ ಬೆಂಬಲಿಸದೆ ತಟಸ್ಥವಾಗಿರೋದು. ಆದ್ರೆ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ ಗೆ ಬೆಂಬಲಿಸುವಂತೆ ಒತ್ತಾಯ ಹೇರಿದ್ರೆ 1-2 ದಿನ ಜೆಡಿಎಸ್ ಪರ ಪ್ರಚಾರ ನಡೆಸಿದ್ರು ಆಶ್ಚರ್ಯವಿಲ್ಲ. ಹಾಗಾದ್ರೆ ಸುಮಲತಾ ಅವರ ಮುಂದಿನ ನಿರ್ಧಾರದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.